ಸರ್, ನನ್ನ ನೇರ ಪ್ರಶ್ನೆ ಪ್ರತಾಪ್ ಸಿಂಹ ಸರ್ಗೆ. ಹೇಳ್ರಪ್ಪ. ಘಟನೆ ನಡೀತು, ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ. ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಂದು ಹೆಣ್ಣು ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸರ್ ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ. ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನನ್ ಮಾತು ಕೇಳಿಸ್ಕೊಳ್ಳಿ. ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಇಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡು ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ ಅದನ್ನ ಖಂಡಿತ ಸರ್. ಅವ್ರಿಗೆ 144 ಸೆಕ್ಷನ್ ಇರೋ ಜಾರಿ ಇರೋದು ಗೊತ್ತಿರಲ್ವಾ ಸರ್? ನಿಮ್ಗೆ ಯಾಕೆ ಬೇಕದು? ಈಗ ಕಾನೂನಿಗೆ ಏನ್ ಗೌರವ ಕೊಡ್ತೀರಾ ಸರ್? ಒಂದು ಪ್ರಶ್ನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಆಗ್ಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಕಲ್ಪನೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ನೋ ವೇ. ಸಂಘರ್ಷನ ಸರ್ ಇರಿ ಮೇಡಮ್. ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಮೇಡಮ್, ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಅಲ್ಲಿ ಇವರು ಸಿಕ್ಕಿದ್ದಾರೆ, ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು, ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದ್ದಾರೆ? ಅಲ್ಲ ರೀ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೀವು ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ನೀವು ಯಾವ್ದೋ ಸರ್ ಆಯ್ತು ಅನ್ಸುತ್ತೆ. ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ನನ್ ಮೇಲೆ ಆಣೆ ಇಟ್ಟು ಸಮಾಜ ದೂರ್ತಿರ. ಸಮಾಜ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಹೇಳ್ರಿ, ಅದು ಯಾರೇ ಆಗಿರ್ಬೋದು, ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಹಬ್ಬ ಯಾರಾಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂರೇ ಅಲ್ಲ ಗುರು. ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುಣಿತಾ ಇತ್ತು ನಿಮಗೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್.